ಲಂಚ ಪಡಿತಾ ಇರುವಾಗಲೇ ಸಿಕ್ಕಿಬಿದ್ದಿದ್ದಾರೆ ಎಫ್ಡಿಎ. ಹಣದ ಸಮೇತ ತಹಶೀಲ್ದಾರ್ ಕಚೇರಿ ಎಫ್ಡಿಎ ಲಾಕ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಹಶೀಲ್ದಾರ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಎಫ್ಡಿಎ ಶಶಿಕುಮಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಜಮೀನು ದಾಖಲೆ ನೀಡುವ ವಿಚಾರಕ್ಕೆ ಲಂಚವನ್ನ ಪಡಿತಾ ಇದ್ರು. ಕಿಶನ್ ಎಂಬಾತನಿಂದ ಲಂಚ ಸ್ವೀಕರಿಸುವಾಗಲೇ ಲಾಕ್ ಮಾಡಲಾಗಿದೆ. ಹಣದ ಸಮೇತ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದಾರೆ. ಅಮೌಂಟ್ ಹೇಳಿದೆ ರೆಡಿ ಸರಿ ತೆಗಿರಿ ತೆಗೀರಿ ಓಪನ್ ಮಾಡ್ರಿ ತೆಗೆದು ನೋಡಿ ಎಷ್ಟು ಅನಿಸು ನೋಟ್ ಅನ್ಸಕ್ಕೆ ಬರಲ್ಲ ಬರೋಣ ಅನಿಸಲ್ಲ ಏನಂತ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತೀವಿ ಹಾಂ ಸರ್ ಹಾಂ ಏನಂತ ಕೆಲಸ ಮಾಡ್ತಾರೆ ಕೆಲಸ ಮಾಡ್ತೀವಿ ಹಾಂ ತೊಗೊಂಡು ಅಮೌಂಟ್ ಹೇಳಿದೆ ರೆಡಿ ಸರಿ ತೆಗೀರಿ ತೆಗೀರಿ ಓಪನ್ ಮಾಡ್ರಿ ತೆಗೆದು ನೋಡಿ ಎಷ್ಟು ಅನಿಸು ತೆಗೀರಿ ಓಪನ್ ಮಾಡ್ರಿ ತೆಗೆದು ನೋಡಿ ಎಷ್ಟು ಅನಿಸು ನೋಟ್ ಅನ್ಸಕ್ಕೆ ಬರಲ್ಲ ಬರೋಣ ಅನಿಸಲ್ಲ ಸರಿ ತೆಗೀರಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ಎಷ್ಟು ಹಣವನ್ನ ಇಲ್ಲಿ ಸ್ವೀಕಾರ ಮಾಡಿದ್ರು ಎಫ್ಡಿಎ, ಹೇಗೆ ಲಾಕ್ ಆದ್ರು? ಶಕುಂತಲಾ, ಏನು ತಹಸೀಲ್ದಾರ್ ಕೋರ್ಟ್ ನಲ್ಲಿ ನಡೀತಿರ್ತಕ್ಕಂಥ ಜಮೀನು ವ್ಯಾಜ್ಯ ಏನಿತ್ತು ಆ ಜಮೀನು ವ್ಯಾಜ್ಯ ಬಗೆಹರಿದ್ರು ಕೂಡ ಈ ಎಫ್ಡಿಎ ಏನು ಶಶಿಕುಮಾರ್ ಇದ್ದಾರೆ ಇವರು ಏನು ದೂರುದಾರರಿಗೆ ಏನು ಜಮೀನಿನ ಕಾಗದ ಪತ್ರಗಳು ಅಂದ್ರೆ ದಾಖಲೆ ಪತ್ರಗಳನ್ನು ನೀಡಿರಲಿಲ್ಲ ಮತ್ತು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ರು ಅನ್ನುವಂತ ಒಂದು ಮಾಹಿತಿ ಆ ಲೋಕಾಯುಕ್ತರಿಗೆ ಗೊತ್ತಾಗಿತ್ತು. ಪುತು ಕಿಶನ್ ರಾಠೋಡ್ ಏನಿದ್ದಾರೆ ಅವರೇ ದೂರನ್ನ ನೀಡಿದ್ರು ಲೋಕಾಯುಕ್ತ ಪೊಲೀಸರಿಗೆ. 20,000ಕ್ಕಿಂತ ಹೆಚ್ಚಿನ ಅಮೌಂಟ್ ಕೇಳ್ತಿದ್ದಾರೆ ದಾಖಲೆ ಪತ್ರಗಳನ್ನ ನೀಡುವ ಸಲುವಾಗಿ ಅನ್ನೋದರ ಕುರಿತು ಏನಂತಾರೆ ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ರು. ಅದಲ್ಲದೆ ಏನು ಅಂತಂದ್ರೆ ಲೋಕಾಯುಕ್ತರ ಮಾರ್ಗದರ್ಶನ ಏನು ಅಂತ ಪಡೆದುಕೊಂಡು ಆತನನ್ನ ಸದ್ಯ ಏನಂತಾರೆ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಸಫಲರಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ 20,000ಕ್ಕಿಂತ ಹೆಚ್ಚಿನ ಹಣ ಡಿಮ್ಯಾಂಡ್ ಮಾಡಿದ್ರು ಮತ್ತು ಆ ಹಣವನ್ನ ಪಡೆಯುವಾಗಲೇ ಏನು ಅಂತಾರೆ ಕಮಲಾಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಏನು ಅಂತಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಶಕುಂತಲಾ, ಯಾಕಂತಂದ್ರೆ ದಾಖಲೆ ಪತ್ರಗಳು ಅಂದ್ರೆ ತಹಸೀಲ್ದಾರ್ ಆ ಕೋರ್ಟ್ ನಲ್ಲಿ ಜಮೀನು ವ್ಯಾಜ್ಯ ಸಂಬಂಧಪಟ್ಟಂತ ಏನಂತಾರೆ ವ್ಯಾಜ್ಯ ಬಗೆಹರಿದ್ರು ಕೂಡ ಆ ತರ ದಾಖಲೆ ಪತ್ರಗಳನ್ನು ಮಾತ್ರ ಕೊಡೋದಕ್ಕೆ ಈತ ಸತಾಯಿಸ್ತಿದ್ದ ಮತ್ತು ಹಣಕ್ಕಾಗಿ ಡಿಮ್ಯಾಂಡ್ ಇಟ್ಟಿದ್ದ ಅನ್ನುವಂತ ಒಂದು ಆರೋಪ ಇತ್ತು ಮತ್ತು ಆ ಹಣವನ್ನ ಸದ್ಯ ಏನು ಪಡೆಯುವಂತ ಸಂದರ್ಭದಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಪ್ಪಳದಲ್ಲಿ ಶೌಚಾಲಯಕ್ಕಾಗಿ ದಲಿತ ಮಹಿಳೆಯರು ಪರದಾಟ ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಬದಿಯೇ ಶೌಚಾಲಯ ಇದೆ, ಸೀರೆಯೇ ಬಾಗಿಲನ್ನಾಗಿ ಮಾಡಿಕೊಂಡಿದ್ದಾರೆ. ದಲಿತ ಮಹಿಳೆಯರ ಗೋಳು ಹೇಳತೀರದಾಗಿದೆ. ಚಿಕ್ಕ ಜಂತಕಲ್ ಗ್ರಾಮದಲ್ಲಿ ಮಹಿಳೆಯರ ಕಷ್ಟದ ಬದುಕು ನಡೆಸಬೇಕಾದಂತ ಪರಿಸ್ಥಿತಿ. ವೈಯಕ್ತಿಕ ಸಮುದಾಯ ಶೌಚಾಲಯವಿಲ್ಲದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಹಲವು ಬಾರಿ ಮನವಿಯನ್ನು ಮಾಡಿದ್ದಾರಂತೆ, ಆದರೆ ಅಧಿಕಾರಿಗಳು ಮಾತ್ರ ಸ್ಪಂದಿಸಿಲ್ಲ. ಹಾಗಾಗಿ ಮಹಿಳೆಯರು ಹಿಡಿಶಾಪ ಹಾಕ್ತಿದ್ದಾರೆ. ಕೇವಲ ಮಹಿಳೆಯರಲ್ಲ, ಚಿಕ್ಕ ಪುಟ್ಟ ಮಕ್ಕಳುಗಳು, ವಯಸ್ಸಿಗೆ ಬಂದಂತ ಹೆಣ್ಮಕ್ಳುಗಳು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ ಏನ್ ಹೇಳೋದು ಇದಕ್ಕೆ? ಒಂದ್ಸರ 2 ಸಾರಿ ಹೋಗಿವಿ ಸರ. ಹೋದ್ರ ಅವ್ರು ಏನಂದ್ರು ಇನ್ನ ಅದು ಇಂಪ್ರೂವ್ ಆಗಿಲ್ಲ ಹಂಗ ಹಿಂಗ ಅಂತ ಹೇಳಿದ್ವಿ ಸರ್. ಸರಿ ಬಿಡು ಅಂತಂದು ಮತ್ತೆ ಗಂಗಾವತಿಗೆ ಜಿಲ್ಲಾ ಪಂಚಾಯತಿಗೆ ಹೋದ್ವಿ ಸರ್. ಅಲ್ಲಿ ಹೋಗಿ ಕೇಳಿದ್ರ ಆಯ್ತಮ್ಮ ಮಾಡಿಸ್ತು, ಏನೋ ಒಂದ್ ವ್ಯವಸ್ಥೆ ಮಾಡ್ತವು, ಒಂದ್ ಸ್ವಲ್ಪ ಮರೆ ಮಾಡ್ತವು, ಅಡ್ಡ ಕಟ್ತವು ನಿಮಗ್ ಕುಂದ್ರಾಕ ಅಂತಂದ್ರು. ಇವತ್ತಿನವರೆಗೆ ಒಂದೇ ಸಲ ಅಲ್ಲ ಸರ್, 5 ಸಾರಿ ಬಂದಾಗ್ಯಾರ ಪೀಡವು. 5 ಸಾರಿ ಬಂದ್ ಹೋದ್ರು ಯಾರ ಚಿಕ್ಕ ಜಂತಕಲ್ ಗ್ರಾಮದಾಗ ಸರ್ ಈ ಮೇಲ್ವರ್ಗದವ್ರಿಗೆ ಎಲ್ಲಾ ಕಡೆಗೆ ಪೈಖಾನೆಗಳು ಎಲ್ಲ ಚಚ್ಚುತ್ತಿದ್ರವ್ರಿ. ಸ್ವಲ್ಪ ಏನನ್ನ ತೊಂದ್ರೆ ಆಗೈತೆ ಅಂದ್ರ ಅವ್ರು ಎಲ್ಲರೂ ಫಸ್ಟ್ ನಿಂತ್ಕೊಂಡ್ ಮಾಡ್ತಾರೆ ಊರಾಗ ರೈತರು ಎಲ್ಲಾರು. ಆದ್ರ ಮಾದಿಗರು ಅಂದ್ರ ಅಷ್ಟು ಕೇವಲ ಆಗೈತ್ರಿ ಚಿಕ್ಕ ಜಂತಕಲ್ ಗ್ರಾಮದ ಒಳಗ. ಈ ಹೆಣ್ಮಕ್ಳು ನಿನ್ನೆ ನೋಡ್ರಿ ಇದು ಒಂದು ಸೀರೆ ಕಟ್ಕೊಂಡು ಕುಂತ್ಕೊಂಡಾರ್ರಿ. ನಾವು ರಸ್ತೆಗೆ ಹೆಂಗ್ ಅಡ್ಡಾಡ್ಬೇಕು ಅಂತ ಕೇಳ್ತಾರ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವಕುಮಾರ್. ನಿಜಕ್ಕೂ ಈ ಕಾಲದಲ್ಲಿ ಈ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ ಏನ್ ಹೇಳೋದು? ಯಾಕಿಷ್ಟು ನಿರ್ಲಕ್ಷ್ಯ, ಏನಾಗಿದೆ ಅಲ್ಲಿ? ಶಕುಂತಲಾ, ನಿಜಕ್ಕೂ ಕೂಡ ಇದು ಒಂದು ನಮ್ಮ ಜಿಲ್ಲಾಡಳಿತದ ವ್ಯವಸ್ಥೆಯ ಅವ್ಯವಸ್ಥೆಗೆ ಇದೊಂದು ಪ್ರಮುಖ
ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಕೊಪ್ಪಳ ಜಿಲ್ಲೆಯನ್ನ ಕಳೆದ 8 ವರ್ಷಗಳ ಹಿಂದಲೇ ಬಯಲು ಮುಕ್ತ ಶೌಚಾಲಯ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಮಹಿಳೆಯರ ಸಮಸ್ಯೆಯನ್ನ ಹೇಳ್ತಿರೋದಾಗಿದೆ. ಅದು ಕೂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಒಂದು ಚಿಕ್ಕ ಜಂತಕಲ್ ಗ್ರಾಮ. ಅಲ್ಲಿರ್ತಕ್ಕಂಥವೆಲ್ಲವೂ ಕೂಡ ಬಡ ದಲಿತ ಕುಟುಂಬಗಳು. ಗ್ರಾಮದ 2 ಮತ್ತು 3, 4ನೇ ವಾರ್ಡು ಸರಿಸುಮಾರು 50 ಕುಟುಂಬಗಳು ಈ ಚಿಕ್ಕ ಜಂತಕಲ್ ಗ್ರಾಮದಲ್ಲಿವೆ. ಅವರಿಗೆ ಬಯಲು ಶೌಚಾಲಯ ಇಲ್ಲ. ಜೊತೆಗೆ ಅವರು ಹಲವಾರು ಬಾರಿ ಶೌಚಾಲಯ ಕಟ್ಟಿಸ್ಕೊಡಿ ಅಂತ ಮನವಿ ಮಾಡಿದ್ರು ಕೂಡ ಆ ಸಮುದಾಯಕ್ಕೆ ಶೌಚಾಲಯಗಳ ವ್ಯವಸ್ಥೆ ಇಲ್ಲ. ಮತ್ತು ಜೊತೆಗೆ ಈಗ ಅಲ್ಲಿ ಕಳೆದ 2-3 ವರ್ಷಗಳಿಂದಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ, ನಮ್ಮ ಅಷ್ಟು ಕುಟುಂಬಕ್ಕೆ ಒಂದು ಶೌಚಾಲಯವನ್ನ ಕಟ್ಟಿಕೊಡಿ ಅಂತ ಹೇಳಿ. ಆದ್ರೂ ಕಟ್ಟಿಕೊಟ್ಟಿಲ್ಲ. ಹೀಗಾಗಿ ಅವರು ತಮ್ಮ ಮರ್ಯಾದೆಯ ಪ್ರಶ್ನೆಯಿಂದ ಈ ರಸ್ತೆಗಳಿಗೆ ಸೀರೆಯನ್ನೇ ಬಾಗಿಲನ್ನಾಗಿ ಮಾಡ್ಕೊಂಡಿದ್ದಾರೆ. ಅಡ್ಡ ಸೀರೆಗಳನ್ನೇ ಕಟ್ಟಿಕೊಂಡು ಈಗ ಅವರ ಶೌಚಾಲಯಕ್ಕೆ ಹೋಗುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಎಲ್ರಿಗೂ ಕೂಡ ಹಲವಾರು ಬಾರಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಕೊಪ್ಪಳ ಜಿಲ್ಲೆಯನ್ನ 2018ರಲ್ಲೇ ಬಯಲು ಮುಕ್ತ ಶೌಚಾಲಯ ಜಿಲ್ಲೆ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಈ ಒಂದು ಶೌಚಾಲಯಕ್ಕೆ ಹೋಗೋಕೆ ಇಷ್ಟು ಸಮಸ್ಯೆ ಇದೆಯಾ ಅನ್ನೋದು ಈ ಪರಿಸ್ಥಿತಿಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹಲವಾರು ಬಾರಿ ಚಿಕ್ಕಜಂತಕಲ್ ಗ್ರಾಮದ ನಿವಾಸಿಗಳು ಸರ್ಕಾರಿ ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ, ಗಂಗಾವತಿ ತಾಲೂಕ್ ಪಂಚಾಯತ್ ಇಒ ಅವ್ರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಆದಷ್ಟು ಬೇಗ ಅಧಿಕಾರಿಗಳಿಂದ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಶಯ ಕೂಡ. ಧನ್ಯವಾದ ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.